ಶ್ರೀಮಾತೆ ಶಾರದಾದೇವಿಯವರ ಜೀವನ ಅಂತನ್ನೋದು ಎಷ್ಟು ಪವಿತ್ರವೋ ಅಷ್ಟೇ ಶಾಂತ, ಅಷ್ಟೇ ಮೌನ, ಅಷ್ಟೇ ನೀರವ. ಅವರು ಎಷ್ಟೊಂದು ಜನರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ದಾರೆ, ಎಷ್ಟೊಂದು ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ, ಎಷ್ಟೊಂದು ಜನ ತ್ಯಾಗಿಗಳ ನಿರ್ಮಾಣ ಮಾಡಿದ್ದಾರೆ. ಆದರೆ ಸದ್ದಿಲ್ಲ, ಗದ್ದಲವಿಲ್ಲ. ಪಾವನ ಗಂಗೆ ನಿರಂತರವಾಗಿ ಹರಿತಾ ಇದ್ರೂ ಕೂಡ, ಅವಳ ಸುತ್ತಮುತ್ತಲ ಜನರ ಬಾಯಾರಿಕೆಯನ್ನ ತಣಿಸ್ತಾ ಇದ್ರೂ ಕೂಡ, ಹಸಿವನ್ನ ಹೆಂಗಿಸ್ತಾ ಇದ್ರೂ ಕೂಡ ಸದ್ದಿಲ್ಲ, ಗದ್ದಲವಿಲ್ಲ. ಹಾಗೇನೇನೆ ಶ್ರೀಮಾತೆಯವರು ಅಸಹಾಯಕ ಬಂಧುಗಳಿಗೆ ಆಶ್ರಯದಾತೆಯಾದರು, ಜಿಜ್ಞಾಸುಗಳಿಗೆ ಜ್ಞಾನದಾಯಿಕೆಯಾದರು, ಲೌಕಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನದ ವಿಚಾರದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದರೂ ಅಲ್ಲಿ ಸದ್ದಿಲ್ಲ, ಗದ್ದಲವಿಲ್ಲ. ಶ್ರೀಮಾತೆಯವರು ಯಾವಾಗಲೂ ತುಂಬ ಮೆಲುದನಿಯಲ್ಲಿ ಮಾತನಾಡ್ತಾ ಇದ್ರು ಅಂತನೋ ವಿಷಯವನ್ನ ನೀವು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದೋ ಏನೋ. ಯಾಕೆ ಅಂದ್ರೆ ನಾನು ಈ 1.5 ವರ್ಷ ಶ್ರೀಮಾತೆಯವರ ಕುರಿತಾಗಿ ಉಪನ್ಯಾಸ ಮಾಡ್ತಾ ಈ ಧ್ವನಿವರ್ಧಕ ಯಂತ್ರದ ಮೂಲಕ ಗಟ್ಟಿಯಾಗಿ ಮಾತನಾಡಿದ್ದೇನೆ. ಇದರಿಂದಾಗಿ ಶ್ರೀಮಾತೆಯವರು ಕೂಡ ನಮ್ಮೆಲ್ಲರ ಹಾಗೆಯೇ ಗಟ್ಟಿಯಾಗಿ ಮಾತನಾಡುವವರು ಅಂತನ್ನೋ ಅಭಿಪ್ರಾಯ ಬಂದರೂ ಬರಬಹುದು ನಮಗೆ. ಆದರೆ ಶ್ರೀಮಾತೆಯವರು ಮಾತ್ರ ಯಾವಾಗಲೂ ಅತ್ಯಂತ ಮೆಲುದನಿಯಲ್ಲಿ ಮಾತನಾಡ್ತಾ ಇದ್ರು. ಎಷ್ಟೋ ವೇಳೆ ಅವರು ತಮ್ಮ ಭಕ್ತರ ಹತ್ತಿರ ಪಿಸುಗುಟ್ಟುವ ರೀತಿಯಲ್ಲಿ ಮಾತನಾಡ್ತಾ ಇದ್ದದ್ದು ಉಂಟು. ಹೀಗೆ ಅವರ ಭಾವನೆ ಶಾಂತ, ಮಾತುಕತೆ ಶಾಂತ, ಕೆಲಸ ಕಾರ್ಯ ಶಾಂತ, ಒಟ್ಟಿನಲ್ಲಿ ಅವರ ಜೀವನವಿಡೀ ಪರಮ ಶಾಂತ.